ಪಕ್ಕದ ದೇಶ ಬಾಂಗ್ಲಾದೇಶದ ಸುದ್ದಿ. ಲಾಸ್ಟ್ ಇಯರ್ ಜುಲೈನಲ್ಲಿ ಬಾಂಗ್ಲಾದೇಶ ಹೆಂಗೆ ಹೊತ್ಕೊಂಡು ಉರಿತು ಅನ್ನೋದನ್ನು ನೀವು ನೋಡಿದ್ರಿ. ಅಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ, ಆಕೆಯ ಪಕ್ಷ ಆವಾಮಿ ಲೀಗ್ ವಿರುದ್ಧ ಹುಡುಗರು ಬೀದಿಗಿಳಿದ್ರು. ಅದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಗಲಾಟೆ ಆಗಿತ್ತು. ಅದು ಗಲಾಟೆ ಆಗಿ ಹುಡುಗರು ಸತ್ತು, ಗುಂಡು ಹಾರಿಸಿ, ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಶೇಖ್ ಹಸೀನಾ ದೇಶಭ್ರಷ್ಟರಾಗಿ ಭಾರತಕ್ಕೆ ಹೆಲಿಕಾಪ್ಟರ್ ಹತ್ಕೊಂಡು ಬರೋ ಪರಿಸ್ಥಿತಿ ಬಂತು. ಅದು ಒಂದು ತುಂಬ ವ್ಯವಸ್ಥಿತವಾಗಿ ಆಯೋಜಿಸಲಾಗಿದ್ದ ದಂಗೆ. ಅದು ಆ ದಂಗೆಗೆ ಒಂದಷ್ಟು ಜನ ನಾಯಕರುಗಳಿದ್ದರು. ಆ ನಾಯಕರುಗಳ ಪೈಕಿ ಅತ್ಯಂತ ಪ್ರಾಮಿನೆಂಟ್ ನಾಯಕ ಅನ್ನಿಸಿಕೊಂಡಿದ್ದಾತ ಶರೀಫ್ ಒಸ್ಮಾನ್ ಹಾದಿ ಅಂತ. ಶರೀಫ್ ಒಸ್ಮಾನ್ ಹಾದಿ. ಅದಾದ ಮೇಲೆ ದಂಗೆ ಆಯಿತು. ಶೇಖ್ ಹಸೀನಾ ದೇಶಭ್ರಷ್ಟರಾಗಿ ಓಡಿ ಭಾರತಕ್ಕೆ ಬಂದರು. ಅಲ್ಲಿ ಮೊಹಮ್ಮದ್ ಯೂನುಸ್ ಅವರ ನೇತೃತ್ವದಲ್ಲಿ ಒಂದು ಹಂಗಾಮಿ ಸರ್ಕಾರ ಅಂತ ರಚನೆ ಆಯಿತು. ನೌ ಹಿ ಈಸ್ ರನ್ನಿಂಗ್ ದ ಶೋ. ಎಲೆಕ್ಷನ್ ಆಗಬೇಕು ನೆಕ್ಸ್ಟ್ ಇಯರ್ ಫೆಬ್ರವರಿಲಿ ಎಲೆಕ್ಷನ್. ದಂಗೆಯ ನೇತೃತ್ವ ವಹಿಸಿದ ಶರೀಫ್ ಒಸ್ಮಾನ್ ಹಾದಿ ಹಿ ಟರ್ನ್ಡ್ ಇಂಟು ಪೊಲಿಟಿಷಿಯನ್. 32 ವರ್ಷ ವಯಸ್ಸು. ಒಂದು ಪೊಲಿಟಿಕಲ್ ಸಂಘಟನೆ ಕಟ್ತಾರೆ, ಇಂಕ್ವಿಲಾಬ್ ಮಂಚ್ ಅಂತ. ಆಗಸ್ಟ್ 13, 2024 ಭಾಳ ಜನಪ್ರಿಯ ನಾಯಕನಾಗಿ ಬೆಳೆದುಬಿಟ್ಟ ಈ ಮನುಷ್ಯ. ಜನಪ್ರಿಯ ನಾಯಕನಾಗಿ ಬೆಳೆಯೋದಕ್ಕೆ ಸದ್ಯದ ರಿಕ್ವೈರ್ಮೆಂಟು ಬಾಂಗ್ಲಾದೇಶದಲ್ಲಿ ಒಂದು ಶೇಖ್ ಹಸೀನಾ ವಿರುದ್ಧ ಮಾತಾಡು, ಇನ್ನೊಂದು ಭಾರತದ ವಿರುದ್ಧ ಮಾತಾಡು ಅಂತ. ಹಂಗೆ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಗೆಲ್ಲಬಹುದಾದ ಕ್ಯಾಂಡಿಡೇಟ್ಗಳ ಪೈಕಿ ಢಾಕಾ 8 ಅನ್ನುವ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಅಲ್ಲಿ ನಿಲ್ಲದು ಶರೀಫ್ ಒಸ್ಮಾನ್ ಹಾದಿ ಅಂತ ಪ್ರಚಾರ ಎಲ್ಲ ಶುರುವಾಗಿತ್ತು. ಈ ಮನುಷ್ಯ ಮೊನ್ನೆ ಡಿಸೆಂಬರ್ 12ನೇ ತಾರೀಕು ಗ್ರೇಟರ್ ಬಾಂಗ್ಲಾ ಅಂತ ಒಂದು ಪೋಸ್ಟ್, ಸೋಷಿಯಲ್ ಮೀಡಿಯಾಗ ಒಂದು ಪೋಸ್ಟ್ ಮಾಡ್ತಾನೆ. ಗ್ರೇಟರ್ ಬಾಂಗ್ಲಾ ಅಂದ್ರೇನು? ಈಗಿರುವ ಬಾಂಗ್ಲಾದೇಶ. ನಮ್ಮಲ್ಲಿ ಕೆಲವರು ಅಖಂಡ ಭಾರತ ಅಂತ ಮಾತಾಡ್ತಾರೆ ನೋಡಿ, ಹಾಗೆ ಗ್ರೇಟರ್ ಬಾಂಗ್ಲಾ ಅಂದರೆ ಈಗಿರುವ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ಭಾರತದ ಎಲ್ಲ 7 ರಾಜ್ಯಗಳು ಸೇರಿಸಿ ಒಂದು ದೇಶ ಮಾಡೋದು. ಆ ದೇಶ ಇಸ್ಲಾಮಿಕ್ ಆಡಳಿತಕ್ಕೆ ಒಳಪಡಬೇಕು ಅಂತ. ಇವ್ರ ಲೆಕ್ಕಾಚಾರದಲ್ಲಿ ಭಾರತ ಅಂತ ಉಳಿದುಕೊಳ್ಳಬೇಕಾದದ್ದು ಲಾಸ್ಟಿಗೆ ಅಲ್ಲಿ ಕೇಸರಿ ಕಾಣಿಸುತ್ತೆ ನೋಡಿ, ಕಲರ್, ಅಷ್ಟೇ. ಒಸ್ಮಾನ್ ಹಾದಿ ಅದು ಪೋಸ್ಟ್ ಇದು. ಕೆಳಗಡೆ ದ್ರಾವಿಡ ದೇಶ ಆಗಿಬಿಡುತ್ತೆ, ಅಂದರೆ ಕರ್ನಾಟಕವೂ ಸೇರಿದಂತೆ ನೋಡಿ, ಅಲ್ಲಿ ಅವರು ಪೋಸ್ಟ್ ಹೇಳುತ್ತೆ. ಕೆಳಗಡೆಯದ್ದು ದ್ರಾವಿಡ ದೇಶವಾಗಿ ಒಡೆದು ಹೋಗ್ಬೇಕು. ಗ್ರೇಟರ್ ಬಾಂಗ್ಲಾ, ಈ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಬನ್ನಿ ಅಂತ ಒಂದು ಪೋಸ್ಟ್ ಮಾಡಿ, ಜನಪ್ರಿಯ ನಾಯಕ ಬಟ್ ಜನಸಾಮಾನ್ಯರಂತೆ ಇದ್ದಂಥ ನಾಯಕ ಆಟೋದಲ್ಲಿ ಹೋಗ್ತಾ ಇರುವಾಗ ಯಾರೋ ಇಬ್ಬರು ಬೈಕಲ್ಲಿ ಬಂದು ಗುಂಡು ಹೊಡೆದ್ಬಿಟ್ರು. ಅಪರಿಚಿತ ಬಂದೂಕುಧಾರಿಗಳು ಗುಂಡು ಹೊಡೆದ್ಬಿಟ್ರು. ಇದೆ CCTV ಫುಟೇಜ್. ಅದು ಆಟೋ, ಅದು ಬಾಂಗ್ಲಾದೇಶದ ಆಟೋ. ಹೋಗ್ತಾ ಇರುವಾಗ ಸೈಡಲ್ಲಿ ಬಂದು ಗುಂಡು ಹೊಡೆದಿತ್ತು, ತಲೆಗೆ ಬಿದ್ದುಬಿಟ್ಟಿತ್ತು ಗುಂಡು, ಗಂಭೀರ ಗಾಯ. ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು, ಇನಿಷಿಯಲ್ ಟ್ರೀಟ್ಮೆಂಟ್ ಕೊಟ್ಟರು. ಮೊದಲು ಢಾಕಾ ಮೆಡಿಕಲ್ ಕಾಲೇಜಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಲ್ಲ, ಭಾಳ ಸೀರಿಯಸ್ ಇದೆ ಅಂದಿದ್ದಕ್ಕೆ, ಇಲ್ಲಿ ತಲೆಗೆ ಗುಂಡು ಬಿದ್ದಾಗ ಕರ್ಕೊಂಡು ಹೋಗ್ತಾ ಇರೋದು, ಅದು ಬಹಳ ಸೀರಿಯಸ್ ಇದೆ ಅಂದಿದ್ದಕ್ಕೆ ಎವರ್ ಕೇರ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿನ ಡಾಕ್ಟರ್ಸು ಹೇಳಿದ್ರು ಏನೂ ಮಾಡೋದಕ್ಕಾಗೋದಿಲ್ಲ, ಮೆದುಳಿಗೆ ಹೋಗ್ಬಿಟ್ಟಿದೆ ಗುಂಡು ಅಂತ. ಸೀದಾ ಸಿಂಗಪುರ್ಗೆ ಏರ್ ಲಿಫ್ಟ್ ಮಾಡಿದ್ರು. SGH ಹಾಸ್ಪಿಟಲ್ ಸಿಂಗಪುರ. ಅಲ್ಲೂ ಕೂಡ ಡಾಕ್ಟರ್ ಏನೂ ಮಾಡೋದಕ್ಕಾಗದೆ ನೆನ್ನೆ ಶರೀಫ್ ಒಸ್ಮಾನ್ ಹಾದಿ ಸತ್ರು ಅಂತ ಅನೌನ್ಸ್ ಆಯಿತು, ಡಿಕ್ಲೇರ್ಡ್ ಡೆಡ್. ಆ ಸುದ್ದಿ ಬಂದ ನಂತರ ಬಾಂಗ್ಲಾದೇಶ ಮತ್ತೊಮ್ಮೆ ಹೊತ್ಕೊಂಡು ಉರಿತಾ ಇದೆ. 2024 ಜುಲೈನಲ್ಲಿ ಯಾವ್ಯಾವ ದೃಶ್ಯಗಳನ್ನು ನಾವು ನೋಡಿದ್ವೋ ಅದೇ ದೃಶ್ಯಗಳ ಮತ್ತೆ. ಆವಾಮಿ ಲೀಗ್ ಪೊಲಿಟಿಕಲ್ ಪಾರ್ಟಿಯ ಕಚೇರಿಗಳನ್ನು ಉಳಿಸ್ತಾ ಇಲ್ಲ ಜನ. ಆವಾಮಿ ಲೀಗ್ ಶೇಖ್ ಹಸೀನಾರ ಪಕ್ಷ, ಅದು ಭಾರತದ ಪರವಾಗಿದೆ ಅಂತ ಆರೋಪ ಇವರು. ಪತ್ರಿಕಾ ಕಚೇರಿಗಳಿಗೆ ನುಗ್ಗಿದ್ದಾರೆ. 2 ಪೇಪರ್ ಕಚೇರಿಗಳು.
ಡೈಲಿ ಸ್ಟಾರ್ ಅಂತ ಒಂದದರಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅದಕ್ಕೆ. ಅಂದರೆ ಗೌರ್ಮೆಂಟ್ ಆಫೀಸ್ಗಳು, ಆವಾಮಿ ಲೀಗ್ ಕಚೇರಿಗಳು, 2 ಪೇಪರ್ ಆಫೀಸ್ಗಳು, ಅದು ಹೊತ್ಕೊಂಡು ಉರಿತಾ ಇರೋದು ಡೈಲಿ ಸ್ಟಾರ್ ಅನ್ನುವ ನ್ಯೂಸ್ ಪೇಪರ್ನ ಕಚೇರಿ ಅದು. ಇವರ ಆರೋಪ ಏನು? ಒಂದು, ಭಾರತ ಇದನ್ನು ಮಾಡಿಸಿದೆ ಅಂತ. ತನ್ನ ವಿರುದ್ಧ ಯಾರು ಏನು ಬಾಂಗ್ಲಾದೇಶದಲ್ಲಿ ಒಂದು ಆಂದೋಲನವನ್ನು, ಜನಾಂದೋಲನವನ್ನು ಕಟ್ಟಿದ್ನೋ ಆತನನ್ನು ಭಾರತ ಕೊಲ್ಲಿಸ್ತು ಅಂತ ಕೆಲವರ ಆರೋಪ ಅದು. ಇನ್ನು ಕೆಲವರು ಕೊಂದಂಥವ್ರು ಭಾರತಕ್ಕೆ ಓಡೋಗ್ಬಿಟ್ಟಿದ್ದಾರೆ, ಭಾರತದಲ್ಲಿ ರಕ್ಷಣೆ ಪಡೆದಿದ್ದಾರೆ ಅವರು, ಆ ಆರೋಪ. ಇನ್ನೊಂದು, ಶೇಖ್ ಹಸೀನಾ ಪಕ್ಷದವರು ತಮ್ಮ ನಾಯಕಿಯನ್ನು ದೇಶಭ್ರಷ್ಟಳಾಗಿ ಓಡಿ ಹೋಗುವಂತೆ ಮಾಡಿದ ಸಿಟ್ಟಿಗೆ ಶೇಖ್ ಹಸೀನಾ ಪಕ್ಷದವರು ಈ ಕೊಲೆ ಮಾಡಿಸಿದ್ದಾರೆ ಅಂತ. ಆ ಆಕ್ರೋಶಕ್ಕೆ ನೋಡಿ, ಢಾಕಾದಲ್ಲಿರುವ ಭಾರತ ರಾಯಭಾರ ಕಚೇರಿಯ ಕಡೆಗೂ ಕೂಡ ಪ್ರತಿಭಟನಾಕಾರರು ನುಗ್ಗಿಬಿಟ್ಟಿದ್ದಾರೆ. ಬಾಂಗ್ಲಾದೇಶ್ ಮಿಲಿಟರಿ ಭಾರತದ ರಾಯಭಾರ ಕಚೇರಿಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಇದು ಢಾಕಾದಲ್ಲಿರುವ ಇಂಡಿಯನ್ ಎಂಬಸಿ ಮಿಲಿಟರಿ ಪ್ರೊಟೆಕ್ಷನ್ನಲ್ಲಿದೆ. ಈಗ ಶರೀಫ್ ಒಸ್ಮಾನ್ ಹಾದಿಯ ಕೊಲೆಯ ಕಾರಣಕ್ಕೆ ನಾಳೆ ಬಾಡಿ ತಗೊಂಡು ಬರ್ತಾರೆ. ಢಾಕಾಕ್ಕೆ ಬಾಡಿ ಬರುತ್ತೆ, ಮಾಣಿಕ್ ಮಿಯಾ ಅವೆನ್ಯೂದಲ್ಲಿ ಅಲ್ಲಿ ನಮಾಜೆ ಜನಾಜ ಮಾಡ್ತಾರೆ. ಆ ನಂತರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸೇರಿರೋ ಜನ ನೋಡಿ, ಅಲ್ಲಿ ಉಸ್ಮಾನ್ ಬೆಂಬಲಿಗರ ಪ್ರತಿಭಟನೆ. ಬೇಸಿಕಲಿ ದಕ್ಷಿಣ ಬಾಂಗ್ಲಾದೇಶದ ಜಲಕಾಥಿ ಜಿಲ್ಲೆಯ ಮದರಸಾ ಶಿಕ್ಷಕರೊಬ್ಬರ ಮಗ ಇದು. ಮದರಸಾ ಶಿಕ್ಷಕರೊಬ್ಬರ ಮಗ ನಸರಾಬಾದ್ ಕಾಮಿಲ್ ಮದರಸಾದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಢಾಕಾ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದಂಥ ವ್ಯಕ್ತಿ. ಢಾಕಾ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದಂಥ ವ್ಯಕ್ತಿ ಇತ್ತೀಚೆಗೆ ಒಂದು ಕಡೆ, ಅಂದರೆ ಮೋಸ್ಟ್ಲಿ ಪಾರ್ಟ್ ಟೈಮ್ ಅನಿಸುತ್ತೆ, ಸ್ಕಾಲರ್ಸ್ ಯೂನಿವರ್ಸಿಟಿಯಲ್ಲಿ ಪಾಠನೂ ಮಾಡ್ತಾ ಇದ್ದಂತೆ. 2024 ಜುಲೈ ದಂಗೆಯ ಮುಂಚೂಣಿ ನಾಯಕ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹುಟ್ಟುಹಾಕಿದ ಮನುಷ್ಯ. ಆವಾಮಿ ಲೀಗ್ ಸರ್ಕಾರ ಉರುಳಿಸೋದಕ್ಕೆ ಕಾರಣರಾದವರು ಯಾರ್ಯಾರು ಬಾಂಗ್ಲಾದೇಶದಲ್ಲಿ ಅಂತ ಪಟ್ಟಿ ಮಾಡಿದ್ರೆ ಉಸ್ಮಾನ್ ಹೆಸರು ಪ್ರಮುಖವಾಗಿ ಬರ್ತಿತ್ತು. ಇನ್ನೂ 32 ವರ್ಷ ವಯಸ್ಸು. ಇಂಕ್ವಿಲಾಬ್ ಮಂಚ್ ಅನ್ನುವ ಒಂದು ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡಿಕೊಂಡು ಅದರಲ್ಲಿ ಪೊಲಿಟಿಕಲ್ ಆಕ್ಟಿವಿಟಿ ಶುರು ಮಾಡ್ಕೊಂಡಿದ್ದ ಮನುಷ್ಯ. ಉಗ್ರ ಭಾಷಣಗಳು ಭಾರತದ ವಿರುದ್ಧ, ಅದು ಶೇಖ್ ಹಸೀನಾ ವಿರುದ್ಧ. ಆವಾಮಿ ಲೀಗ್ ಪಾರ್ಟಿನ ನಿಷೇಧಾನೇ ಮಾಡಿಬಿಡಬೇಕು ಅಂತ ಹೋರಾಟ ಶುರು ಮಾಡ್ಕೊಂಡಿತ್ತು ಇಂಕ್ವಿಲಾಬ್ ಮಂಚ್. ಶೇಖ್ ಹಸೀನಾ ವಿರುದ್ಧ ಪ್ರಕರಣ ಏನು ನಡೀತಲ್ಲ, ಕೇಸ್ ನಡೆದು ಮರಣದಂಡನೆಯನ್ನು ಘೋಷಣೆ ಆಯಿತಲ್ಲ, ಆ ಕೇಸಿನ ಹಿಂದಿದ್ದಂಥ ಮನುಷ್ಯ ಕೂಡ ಈತ. ಅಂತಾರಾಷ್ಟ್ರೀಯ ಅಪರಾಧ ಮಂಡಳಿ ತೀರ್ಪಿಗೆ ವಿಪರೀತ ಸ್ವಾಗತ ಕೋರಿದ್ದಂಥ ಮನುಷ್ಯ. ಹಿ ಈಸ್ ನೋ ಮೋರ್. ಭಾರತ ವಿರೋಧಿ ಧೋರಣೆಯೊಂದಿಗೆ ಜನಪ್ರಿಯನಾದಂಥ ಮನುಷ್ಯ. ಈತನನ್ನು ಭಾರತ ಕೊಲ್ಲಿಸಿದೆ ಅಂತ ಕೆಲವರು, ಕೊಂದವರು ಭಾರತಕ್ಕೆ ಪಲಾಯನ ಮಾಡಿದ್ದಾರೆ ಅಂತ ಮತ್ತೆ ಕೆಲವರು, ಈತನ ಹಂತಕರನ್ನು ವಶಕ್ಕೆ ಪಡೆಯೋ ತನಕ ಭಾರತದ ರಾಯಭಾರ ಕಚೇರಿನೇ ಬಂದ್ ಮಾಡಬೇಕು ಅಂತ ಇನ್ನು ಕೆಲವರು ಹೋರಾಟ ನಡೀತಾ ಇರೋದಿದು. ಇಂಟ್ರೆಸ್ಟಿಂಗ್ಲಿ, ಯಾವ ಬೈಕಿನ ಮೇಲೆ ಹಂತಕರು ಬಂದಿದ್ದಾರಲ್ಲ ಆ ಬೈಕಿನ ಮಾಲೀಕ ಅರೆಸ್ಟ್ ಆಗಿದ್ದಾನೆ, ಮೊಹಮ್ಮದ್ ಅಬ್ದುಲ್ ಹನ್ನನ್ ಅಂತ. ಆತನನ್ನು ಪೊಲೀಸರು ವಶಕ್ಕೆ ಕೇಳಿದ್ರು. 7 ದಿವಸ ಕಸ್ಟಡಿ ಕೊಡಿ ಅಂತ ಕೋರ್ಟ್ನವರು 3 ದಿವಸ ಕಸ್ಟಡಿ ಕೊಟ್ಟಿದ್ದಾರಂತೆ. ಈ ಗುಂಡು ಹಾರಿಸಿದ ಹಂತಕರು ಕೂಡ ಯಾರು ಅನ್ನೋದು ಗೊತ್ತಾಗಿದೆ ಅಂತಾರೆ ಪೊಲೀಸರು. ಫೈಸಲ್ ಕರೀಂ ಮಸೂದ್ ಅಂತ ಒಬ್ಬ, ಆಲಂಗೀರ್ ಹುಸೇನ್ ಅಂತ ಇನ್ನೊಬ್ಬ. ಅವರ ಹಿಂದೆ ಭಾರತ ಇದೆ ಅಂತ ಇವ್ರದ್ದು ಆರೋಪ. ಇವರ ಸುಳಿವು ಕೊಟ್ಟವರಿಗೆ 50 ಲಕ್ಷ ರೂಪಾಯಿ ಬಹುಮಾನವನ್ನು ಬಾಂಗ್ಲಾದೇಶ ಸರ್ಕಾರ ಘೋಷಣೆ ಮಾಡಿದೆ. ಮೊಹಮ್ಮದ್ ಯೂನುಸ್ ಮನವಿ ಮಾಡಿಕೊಳ್ತಾ ಇದ್ದಾರೆ, ಹಂತಕರನ್ನ ಎಲ್ಲಿದ್ದರೂ ಬಿಡೋದಿಲ್ಲ, ಅರೆಸ್ಟ್ ಮಾಡ್ತೀವಿ, ಜನ ಶಾಂತಿ ಕಾಪಾಡಬೇಕು ಅಂತ. ಮೊಹಮ್ಮದ್ ಯೂನುಸ್ ಎಕನಾಮಿಸ್ಟು, ಬೇಸಿಕಲಿ ನೋಬೆಲ್ ಅವಾರ್ಡ್ ವಿನ್ನರು, ಈಗ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ನಾಯಕತ್ವ ವಹಿಸಿರುವ ಮನುಷ್ಯ. ಈ ಘಟನೆ ನಡೆದ ತಕ್ಷಣ ಏಕಾಏಕಿ ಇಂಡಿಯನ್ ಹೈಕಮಿಷನರ್ ಹತ್ರ ನುಗ್ಗಿದಾರಲ್ಲ, ಏನು ಮಾಡಬೇಕು, ಇಂಡಿಯನ್ ಹೈಕಮಿಷನ್ಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ ಅವರು. ಭಾರತ ವಿದೇಶಾಂಗ ಇಲಾಖೆ ಅಧಿಕೃತ ಹೇಳಿಕೆಯೊಂದಿದೆ.
ಮಧ್ಯಂತರ ಸರ್ಕಾರ ಇತ್ತೀಚಿನ ಕೆಲ ಘಟನೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿಲ್ಲ. ಭಾರತ ಬಾಂಗ್ಲಾ ಜನರೊಂದಿಗೆ ನಿಕಟ ಸ್ನೇಹಪರ ಸಂಬಂಧ ಹೊಂದಿದೆ. ನಾವು ಬಾಂಗ್ಲಾದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವವರ ಪರವಾಗಿದ್ದೇವೆ ಅಂತ ವಿದೇಶಾಂಗ ಇಲಾಖೆಯ ಸ್ಟೇಟ್ಮೆಂಟ್ ಒಂದು ರಿಲೀಸ್ ಆಗಿದೆ. ಈ ಮಧ್ಯದಲ್ಲಿ ನೇರವಾಗಿ ಈ ಘಟನೆಗೆ ಕಾರಣ, ಈ ಘಟನೆಗೆ ಸಂಬಂಧ ಅಲ್ಲ, ಆದರೂ ಕೂಡ ನಡೆದಿರುವಂಥ ಒಂದು ಘಟನೆ ಕರಳು ಕಿವುಚೋಂಗಿದೆ. ಮತ್ತೆ ಅಲ್ಲಿ ಹಿಂದೂಗಳ ಮನೆಗಳು ಟಾರ್ಗೆಟ್ ಆಗ್ತಾ ಇದ್ದಾವೆ, ದೇವಸ್ಥಾನಗಳ ಟಾರ್ಗೆಟ್ ಆಗ್ತಾ ಇದ್ದಾವೆ. ಅಲ್ಲೊಂದು ಹಿಸ್ಟಾರಿಕಲ್ ಬಂಗಾಳಿ ಕಲಾಭವನ ಇದೆ, ಅದನ್ನು ಪೂರ್ತಿ ಧ್ವಂಸ ಮಾಡಿಬಿಟ್ರು. ಇನ್ನೊಬ್ಬ ವ್ಯಕ್ತಿ ಇಸ್ಲಾಮಿಗೆ ಅಪಮಾನ ಮಾಡ್ದ ಅಂತ ಹಿಡಿದು ಬಡಿದು ಮರಕ್ಕೆ ಕಟ್ಟಿ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಬಿಟ್ರು. ಆತನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಬಿಟ್ರು. ಮೈಮನ್ ಸಿಂಗ್ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದೀಪು ಚಂದ್ರಹಾಸ್ ಅಂತ ಹೆಸರು. ಆತನ ಇಡೀ ಕುಟುಂಬ ನೋಡ್ತಾ ಇದ್ದಾಗಲೇ ಮನೆಯವರ ಎದುರಿಗೆ ಇವನನ್ನು ಎಳ್ಕೊಂಡು ಹೋಗಿ ಹೊಡೆದು ಜೀವಂತ ಸುಟ್ಟುಬಿಟ್ರು. 1 ವರ್ಷದ ಮಗ ಇದ್ದಂತೆ, ಆ ಮಗನೂ ಎಳ್ಕೊಂಡು ಹೋಗ್ತಾ ಇದ್ರು, ಏನೋ ಬಚಾವಾಗಿದ್ದಲ್ಲ. ಫ್ಯಾಕ್ಟ್ರಿಯಲ್ಲಿ ಜೊತೆ ಕೆಲಸ ಮಾಡಿದವ್ರಿಗೂ ಈತನಿಗೂ ಏನೋ ಜಗಳ ಆಯ್ತಂತೆ. ಇವನು ಜಗಳಾಡುವಾಗ ನಮ್ಮ ಧರ್ಮ ಬೈದ ಅಂತ ಜೊತೆಗಿದ್ದವರು ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರ ಕಂಪ್ಲೇಂಟ್ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.